ಕುಗ್ರಾಮದಲ್ಲಿ ಬಡತನದಲ್ಲಿ ಹುಟ್ಟಿ ಗ್ರಾಮೀಣ ಮೂಲದ ಎಲ್ಲ ಸಂಕಟಗಳ ಸಂಕೋಲೆಯಿಂದ ಬಿಡಿಸಿಕೊಂಡ ಇವರು ಹಸಿವು ಅವಮಾನಗಳನ್ನ ಸಾಧನೆಯ ಮೆಟ್ಟಿಲಾಗಿಸಿಕೊಂಡಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನೇ ಮುಗಿಸಲು ಸಾಧ್ಯವಾಗದಿದ್ದಾಗ ಉನ್ನತ ವ್ಯಾಸಂಗದಲ್ಲಿ ಯಶಸ್ವಿಯಾಗಿ ವಕೀಲರಾಗಿ ನ್ಯಾಯಮೂರ್ತಿಗಳಾಗಿ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಒರಿಸ್ಸಾ ಹೈಕೋರ್ಟ್ಗಳ ಮುಖ್ಯ ನ್ಯಾಯಮೂರ್ತಿಗಳಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ನಿವೃತ್ತಿಯ ನಂತರ ಚಿತ್ರದುರ್ಗದ ಸಂಸತ್ ಸದಸ್ಯರಾಗಿ ಮಾಡಿದ್ದ ಸೇವೆ ಇನ್ನೊಂದು ಬಗೆಯದು. ಇವರ ಬದುಕೆ ಒಂದು ಅದ್ಭುತ. ಇಂತಹ ಸರಳ ಸಜ್ಜನಿಕೆಯ ನಿವೃತ್ತ ನ್ಯಾಯಮೂರ್ತಿ, ನಾಡ ಕಂಡ ಧೀಮಂತ ನಾಯಕ, ಬಡವರ ವಕೀಲ್ ಸಾಬ್ ಎಂದೇ ಹೆಸರು ಪಡೆದಿರುವ ಜನಪ್ರಿಯ ನೇತಾರ ಎನ್.ವೈ. ಹನುಮಂತಪ್ಪ ಅವರ ಜೀವನದ ಯಶೋಗಾಥೆಯ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಚಿತ್ರದುರ್ಗದ ಬಡವರ ಬಂಧು, ನಾಡಿನ ಜನರ ನ್ಯಾಯದೇವರು, ಧೀಮಂತ ನಾಯಕ ಎನ್.ವೈ. ಹನುಮಂತಪ್ಪ ಯಶೋಗಾಥೆ. ಈಗ ನಾವು ಮಾತನಾಡೋದಕ್ಕೆ ಹೊರಟಿರುವಂಥದ್ದು ಜನಪರ ನಾಯಕ ಎನ್.ವೈ. ಹನುಮಂತಪ್ಪ ಅವರ ಬಗ್ಗೆ. ಇವರು 1939 ಸೆಪ್ಟೆಂಬರ್ 25ರಂದು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಎನ್. ಯಲ್ಲಪ್ಪ, ತಾಯಿ ಯಲ್ಲಮ್ಮ. ಈ ಆದರ್ಶ ದಂಪತಿಗಳ ಎರಡನೇ ಪುತ್ರನಾಗಿ ಇವರು ಜನಿಸ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ರಾಂಪುರ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ, ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನ ಚಿತ್ರದುರ್ಗ ಹಾಗೂ ಹೊಳಲ್ಕೆರೆಯ ಪದವಿ ಶಿಕ್ಷಣವನ್ನ ಬಳ್ಳಾರಿಯ ವೀರಶೈವ ಕಾಲೇಜಿನಲ್ಲಿ, ಕಾನೂನು ಹಾಗೂ ಸ್ನಾತಕೋತ್ತರ ಪದವಿಯನ್ನ ಬೆಂಗಳೂರಿನಲ್ಲಿ ಪೂರೈಸಿದರು. ನಾನು ಹುಟ್ಟಿದ ಊರು ಮತ್ತು ಸ್ವಗ್ರಾಮ ರಾಂಪುರ ಅಂತೇಳಿ ಮೊಳಕಾಲ್ಮೂರು ತಾಲೂಕಿನಲ್ಲಿದೆ. ಅಲ್ಲಿ ನಮ್ಮ ತಂದೆ ತಾಯಿಗಳು ಅಲ್ಲೇ ಇದ್ದವರು. ನನ್ನ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ತಂದೆಯವರು ಉಪಾಧ್ಯಾಯರಾಗಿದ್ದರು. ನಮ್ಮ ತಾಯಿಯವರು ಕೂಲಿ ಮಾಡಿ, ನಮ್ಮ ಮನೆಗೆ ನಾನೇ ಹಿರಿಯವನು. ನಮ್ಮ ತಂದೆಯವರಿಗೆ ನಾನು ವಿದ್ಯಾವಂತನಾಗಬೇಕು ಅಂತೇಳಿ ತುಂಬ ಕಳಕಳಿ ಇತ್ತು. ಅದೇ ರೀತಿ ರಾಂಪುರದಲ್ಲಿ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲು ಮಾಡಿದೆ. ಕೆಲವು ದಿವಸ ಪ್ರೈಮರಿ ಸ್ಕೂಲು ಸಿರುಗುಪ್ಪ, ಬಳ್ಳಾರಿ ಜಿಲ್ಲೆ, ಅಲ್ಲಿಯೂ ಸಹ ವ್ಯಾಸಂಗ ಮಾಡಿದೆ. ಅಂದರೆ ಮಿಡ್ಲ್ ಸ್ಕೂಲ್ ಆದಮೇಲೆ ಹೊಳಲ್ಕೆರೆಗೆ ನಮ್ಮ ಚಿಕ್ಕಪ್ಪನವರು ತಾಲೂಕು ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆದ ಕಾರಣ ಅವರು ಅಲ್ಲೇ ನನ್ನ ಅಲ್ಲಿಗೆ ಕರೆಸ್ಕೊಂಡು ಅಲ್ಲೇ ಹೊಳಲ್ಕೆರೆಯಲ್ಲೇ ವಿದ್ಯಾಭ್ಯಾಸ ಕೊಡಿಸಿದ್ರು, ಹೈಸ್ಕೂಲು. ಅದಾದ ನಂತರ ಚಿತ್ರದುರ್ಗಕ್ಕೆ PUC ಬಂದೆ. PUC ಆದಮೇಲೆ ಇನ್ನೊಂದು ವ್ಯಾಸಂಗಕ್ಕೆ ಹೋಗೋದಕ್ಕೆ ನನಗೆ ಶಕ್ತಿ ಇದ್ದಿಲ್ಲ. ಅಂಥ ಸಮಯದಲ್ಲಿ ಬಳ್ಳಾರಿ ಬಂದೆ. ಇಲ್ಲಿ ವೀರಶೈವ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದಂಥ ಶ್ರೀ ಟಿ. ಮರಿಯಪ್ಪನವರು ಮೈಸೂರಿಗೆ ನಾನು ಉನ್ನತ ವ್ಯಾಸಂಗಕ್ಕೆ ಹೋಗಬೇಕು ಅಂತ ಆಸೆ ಪಟ್ಟಿದ್ದರಿಂದ ಪ್ರಿನ್ಸಿಪಾಲರು ಆಗಿನ ಕಾಲದ ಯೂನಿವರ್ಸಿಟಿಯಲ್ಲಿ ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರ್ತಕ್ಕಂಥ ಶ್ರೀಮಾನ್ ದಿವಂಗತ ಹುಚ್ಚಪ್ಪನವರಿಗೆ ಒಂದು ಕಾಗದ ಕೊಟ್ಟರು. ಕಾಗದ ತೆಗೆದುಕೊಂಡು ಅವರಿಗೆ ಕೊಟ್ಟ ತಕ್ಷಣ ಅವರು ಕಾಲೇಜಿಗೆ ಎಕನಾಮಿಕ್ಸ್ MAಗೆ ಸೇರಿಕೊಂಡ್ರು. ಎಕನಾಮಿಕ್ಸ್ MA ಸೆಕೆಂಡ್ ಕ್ಲಾಸ್ನಲ್ಲಿ ಪಾಸಾಯಿತು. ನಾನು ಕೆಲಸಕ್ಕೆ ಹೋಗಲಿಲ್ಲ. ನಾನು ಲಾಯರ್ ಓದಬೇಕು ಅಂತೇಳಿ ಆಸೆ ಆಗಿದ್ದರಿಂದ ಡಿಸೆಂಬರ್ ತಿಂಗಳಲ್ಲಿ ನಾನು ಹೋಗಿ ಅಲ್ಲಿ ಶಾರದಾ ವಿಲಾಸ್ ಲಾ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರ್ತಕ್ಕಂಥ ಶ್ರೀ ನರಹರಿ ರಾವ್ರವರಿಗೆ ಕಂಡೆ. ಅವರು ಸಹ ಅದೇ ಮಾತು ಹೇಳಿ, ತುಂಬ ಲೇಟಾಗಿ ಬಂದುಬಿಟ್ಟಿದೆ, ಹೇಗೆ ಮಾಡೋದು, ಆಯಿತು ಸೇರಿಕೊಳ್ಳಿ, ಪರ್ಮಿಷನ್ಗೆ ಹೇಗಾದರೂ ಮಾಡಿ ಯೂನಿವರ್ಸಿಟಿಗೆ ಬರ್ತೀನಿ ಅಂತೇಳಿ ಹೇಳಿ ಸೇರಿಸಿದರು. ಅಲ್ಲಿ PUC ಫಸ್ಟ್ ಇಯರ್ ಆಗಿಬಿಟ್ಟು ಇದು ಲಾ ಕಾಲೇಜಿನಲ್ಲಿ ಮೊದಲನೇ ವರ್ಷ ಮುಗಿತು. ಇನ್ನು ಎರಡನೇ ವರ್ಷಕ್ಕೆ ಯಾವುದಾದ್ರೂ ಕೆಲಸ ಹುಡ್ಕೋಣ ಅಂತೇಳಿ ಬೆಂಗಳೂರಿಗೆ ಬಂದು ಶ್ರೀ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ಸೇರಿಕೊಂಡೆ. ಅಲ್ಲೇ ಓದ್ತಾನೆ ಕೆಲಸ ಹುಡುಕ್ತಾಯಿದ್ದೆ. ಆದರೆ ಯಾವುದು ಸಿಗದೇ ಇದ್ದಿದ್ದರಿಂದ ಸುಮ್ಮನೆ ನಮ್ಮ ಸ್ನೇಹಿತರ ರೂಮ್ನಲ್ಲೇ ಕಾಲ ಕಳೀತಾಯಿದ್ದೆ. 2ನೇ ಪಾಸಾದೆ, ಸೆಕೆಂಡ್ ಕ್ಲಾಸ್ನಲ್ಲಿ. ನಾನು ಲಾಯರ್ ಕೆಲಸಕ್ಕೆ ಸೇರೋಣ ಅಂತೇಳಿ ಲಾ ಮುಗಿಯೋದ್ರೊಳಗೆ ML ಮಾಡಿಬಿಡೋಣ ಅಂತೇಳಿ MLಗೆ ಸೇರಿಕೊಂಡೆ ಗೌರ್ಮೆಂಟ್ ಲಾ ಕಾಲೇಜಿನಲ್ಲಿ. ಎನ್.ವೈ. ಹನುಮಂತಪ್ಪ ಅವರು ತಮ್ಮ ಬಾಲ್ಯ ಹಾಗೂ ವಿದ್ಯಾರ್ಥಿ ದಶೆಯಲ್ಲಿ ಬಡತನ, ಹಸಿವು ಸೇರಿದಂತೆ ಅನೇಕ ಅವಮಾನಗಳನ್ನು ಎದುರಿಸಿದ್ದಾರೆ. ಇವರು ಬಡವರು ಅಂದರೆ ತುಂಬಾನೇ ಮರುತ್ತಾರೆ. ಬಡವರು ಎಂದಾಕ್ಷಣ ಇವರಿಗೆ ತೀವ್ರ ಕನಿಕರ ಬರುತ್ತೆ. ತನ್ನಲ್ಲಿ ಏನೇ ಇದ್ರೂ ಕೂಡ ಕೈಲಾದಷ್ಟು ಸಹಾಯ ಮಾಡಿ ಅವ್ರನ್ನ ಕಳಿಸ್ತಾರೆ. ಇನ್ನು ಆದಿಲಕ್ಷ್ಮಿ ಎಂಬಾಕೆಯನ್ನ ಇವರು ವಿವಾಹವಾದರು. ಆದಿಲಕ್ಷ್ಮಿಯವರು ಸಹ
ಬಡವರೆಂದರೆ ಮರುಗುತ್ತಾರೆ. ಸದಾ ಸಮಾಜ ಸೇವೆಯಲ್ಲಿ ಮುಂದಾಗಿರ್ತಾರೆ. ಬಡವರಿಗಾಗಿಯೇ ಮನಮಿಡಿಯುವ ಹೃದಯವಂತ, ಹಿಂದುಳಿದ ವರ್ಗದ ಆಶಾಕಿರಣ, ಕಣ್ಣೀರಿಗೆ ಕರಗುವ ವಕೀಲ್ ಸಾಬ್, ಕವಡೆ ಕಾಸನ್ನ ತೆಗೆದುಕೊಳ್ಳದೆ ಕೇಸ್ ನಡೆಸಿದ್ದ ಧರ್ಮರಾಯ. ಇನ್ನು ಹಿಂದುಳಿದ ನಿಸ್ಸಹಾಯಕರ ಸೇವೆ ಮತ್ತು ಮನೆಯ ಹಿರಿಯ ಮಗನಾಗಿ ಕುಟುಂಬದ ಜವಾಬ್ದಾರಿಗಳ ಉದ್ದೇಶದಿಂದ 1967ರಲ್ಲಿ ವಕೀಲ ವೃತ್ತಿಯನ್ನ ಬೆಂಗಳೂರಿನಲ್ಲಿ ಇವರು ಆರಂಭಿಸ್ತಾರೆ. ಇವರ ವಕೀಲ ವೃತ್ತಿಯನ್ನ ಆರಂಭಿಸಿದ ಸಂದರ್ಭದಲ್ಲಿ ಸಮಾಜದಲ್ಲಿ ಜಮೀನ್ದಾರರ ದೌರ್ಜನ್ಯಗಳು, ಹಕ್ಕಿಗಾಗಿ ಹೋರಾಟಗಳು, ಭೂ ಒಡೆತನದ ಹೋರಾಟಗಳು ಹೆಚ್ಚಾಗಿದ್ದವು. ಇಂತಹ ದೌರ್ಜನ್ಯಕ್ಕೆ ಒಳಗಾದವರು ಬಹುಪಾಲು ಬಡವರೇ ಆಗಿದ್ರು. ಇವರಲ್ಲಿ ಬಹುಪಾಲು ಜನರು ಹನುಮಂತಪ್ಪ ಅವರ ಬಳಿಯಲ್ಲಿ ಬಂದು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ರು. ಇಂತಹ ಕಕ್ಷಿದಾರರ ಬಳಿಯಲ್ಲಿ ಯಾವುದೇ ಫೀಸ್ಗಳನ್ನು ತೆಗೆದುಕೊಳ್ಳದೆ ನ್ಯಾಯಾಲಯದಲ್ಲಿ ವಾದವನ್ನು ಮಂಡಿಸಿ ನ್ಯಾಯವನ್ನು ದೊರಕಿಸಿಕೊಡ್ತಾ ಇದ್ರು. ಅಷ್ಟೇ ಅಲ್ಲದೆ ಹನುಮಂತಪ್ಪ ಅವರು ತನ್ನ ದುಡ್ಡಲ್ಲೇ ಅವರಿಗೆ ಊಟ ಮಾಡಿಸಿ ಸಾರಿಗೆ ವೆಚ್ಚವನ್ನು ನೀಡಿ ತಮ್ಮ ತಮ್ಮ ಊರಿಗೆ ಕಳುಹಿಸಿಕೊಡ್ತಾ ಇದ್ರು. ಆದ್ದರಿಂದಲೇ ಇವರನ್ನ ಸಾರ್ವಜನಿಕರು ಬಡವರ ವಕೀಲ್ ಸಾಬ್ ಅಂತೆಲ್ಲ ಕರೀತಾರೆ. NY ಹನುಮಂತಪ್ಪನವರು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ್ದಾರೆ. ಇದಕ್ಕೂ ಮುಂಚೆ ಅವರು ನಮ್ಮ ಬಡ ತಾಲೂಕಾದ ರಾಂಪುರ ಗ್ರಾಮದವರಾಗಿ ಬಹಳ ಶ್ರಮಜೀವಿಯಾಗಿ ಬಹಳ ಬಡ ಕಕ್ಷಿದಾರರಿಗೆ ಉಚಿತವಾಗಿ ಅನೇಕ ನ್ಯಾಯ ಒದಗಿಸಿದ್ದು, ಆನಂತರ ನ್ಯಾಯಾಧೀಶರಾಗಿ ನೇಮಕಗೊಂಡು ಅನೇಕ ವರ್ಷಗಳು ಸೇವೆ ಸಲ್ಲಿಸಿ ಮತ್ತೆ ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರ್ತಾರೆ. ಇವರ ಆದರ್ಶಗಳು ಮತ್ತು ಇವರ ಹೈಕೋರ್ಟ್ನಲ್ಲಿ ಮಾಡತಕ್ಕಂಥ ತೀರ್ಪುಗಳು ಇಂದಿಗೂ ಎಲ್ಲ ವಕೀಲರಿಗೆ ಒಂದು ಸೈಟೇಷನ್ಗಳಾಗಿ ಮಾರ್ಪಟ್ಟಾಗಿದ್ದಾವೆ. ಅವರು ಕೊಟ್ಟಂಥ ತೀರ್ಪುಗಳು ಇಂದಿಗೂ ಹೆಸರುವಾಸಿಯಾಗಿದ್ದಾವೆ. ಆ ನಂತರ ಇಲ್ಲಿ ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ನಮ್ಮ ಕೋರ್ಟ್ ಕಟ್ಟಡ ಆಗಲು ಬಹಳ ಶ್ರಮಿಸಿ ಕೋರ್ಟ್ ಕಟ್ಟಡ ಆಗಲು ಒಬ್ಬ ಕಾರಣಕರ್ತರಾಗಿದ್ದಾರೆ. ಜಸ್ಟಿಸ್ NY ಹನುಮಂತಪ್ಪನವರಿಗೆ ರಾಜ್ಯ ಸರ್ಕಾರದಿಂದ ವಾಲ್ಮೀಕಿ ಪ್ರಶಸ್ತಿ ಕೊಟ್ಟಿರೋದು ನಮಗೆಲ್ಲ ಭಾಳ ಸಂತೋಷವಾದ ವಿಷಯ. ಹಾಗೂ ನಮ್ಮ ರಾಂಪುರ ಮತ್ತು ಮೊಳಕಾಲ್ಮೂರು ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಅವರೆಲ್ಲರಿಗೂ ಚಿರಪರಿಚಿತರು. ಹಾಗೂ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಜಿಲ್ಲಾ ಪರಿಚಯಿತರು ಅವರೆಲ್ಲರಿಗೆ. ಅಂಥ ವ್ಯಕ್ತಿತ್ವವಾಗಿ ಈಗ ಪ್ರಶಸ್ತಿ ಕೊಟ್ಟಿರೋದು ಭಾಳ ಸಂತೋಷ. ಮತ್ತು ಅವರು ಮುಂದೆ ಉತ್ತಮವಾದ ಆರೋಗ್ಯ ಯಶಸ್ಸು ಕಾಣಲಿ ಅಂತ ನಾವು ದೇವರನ್ನು ಪ್ರಾರ್ಥಿಸ್ತೀವಿ. NY ಹನುಮಂತಪ್ಪನವರು ಬಡವರ ಬಗ್ಗೆ ಎಷ್ಟು ಕಾಳಜಿ ಇತ್ತೋ ಅಷ್ಟೇ ಆ ಕಾಳಜಿ ಅವರು ಮನೆಯವರಿಗಿತ್ತು. ನಾವು ಕೋರ್ಟು ಕಚೇರಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರ ಮನೆಗೆ ಹೋದಾಗ ನಾವು ಬಟ್ಟೆಯನ್ನು ಗಲೀಜು ಆಗಿರ್ತಿದ್ದು. ಆ ಬಟ್ಟೆ ಬಿಡಿಸಿ ಹೊಸ ಬಟ್ಟೆಯನ್ನು ಕೊಡಿಸಿ ನಮಗೆ ಊಟವನ್ನು ಮಾಡಿಸಿ ಬರಬೇಕಾದ್ರೆ ಚಾರ್ಜ್ ಸಮೇತ ನಮಗೆ ಕೊಟ್ಟು ಕಳಿಸ್ತಾ ಇದ್ಲ ಅಂತ ಅನ್ನಪೂರ್ಣೇಶ್ವರಿ ಅಮ್ಮ. ಶ್ರೀಯುತ NY ಹನುಮಂತಪ್ಪನವರು ಚೀಫ್ ಜಸ್ಟಿಸ್ ಆದಂಥವರು, ಹಿರಿಯ ಮುತ್ಸದಿಗಳು, 3 ರಾಜ್ಯಗಳ ಚೀಫ್ ಜಸ್ಟಿಸ್ ಆಗಿ ಕಾರ್ಯನಿರ್ವಹಿಸಿದಂಥವರು. ಇತ್ತೀಚೆಗೆ ವಾಲ್ಮೀಕಿ ಪ್ರಶಸ್ತಿನೂ ಅವರ ಮನೆ ಬಾಗಿಲಿಗೆ ಬಂದಿದೆ. ಕಾರಣ ಇಷ್ಟೇ, ಅವರು ಮಾಡಿರೋ ಅಂಥ ಸಾಮಾಜಿಕ ಸೇವೆ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಹಿಂದುಳಿದ ತಾಲೂಕಾದಂಥ ಮೊಳಕಾಲ್ಮೂರಿನಲ್ಲಿ ಅಂಥ ಉತ್ಕೃಷ್ಟವಾದಂಥ ಉನ್ನತ ಹುದ್ದೆಗೆ ಏರಿದಂಥ ವ್ಯಕ್ತಿ ಇರೋ ಅಂಥದ್ದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜಸ್ಟಿಸ್ NY ಹನುಮಂತಪ್ಪನವರು ನಮ್ಮ ಭಾಗಕ್ಕಷ್ಟೇ ಅಲ್ಲದೆ ಇಡೀ ದೇಶದ ಒಂದು ಶಕ್ತಿ. ಕಾರಣ 3 ರಾಜ್ಯಗಳಲ್ಲಿ ನ್ಯಾಯಮೂರ್ತಿಗಳಾಗಿ ಬಡವರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಶ್ರಮಪಟ್ಟಂಥ ಒಂದು ಧೀಮಂತ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಅವರು ನಮ್ಮ ಭಾಗದಲ್ಲಿ ಹುಟ್ಟಿರುವುದೇ ನಮ್ಮೆಲ್ಲರ ಪುಣ್ಯ ಎಂದು ಭಾವಿಸ್ತೇನೆ. ನ್ಯಾಯಮೂರ್ತಿಗಳಾಗಿ ಅಪಾರ ಅನುಭವವನ್ನು ಪಡೆದ NY ಹನುಮಂತಪ್ಪನವರು ಈ ಭಾಗದ ಸಂಸತ್ ಸದಸ್ಯರಾಗಿದ್ದು, ಮೂಲತಃ ನ್ಯಾಯಾಂಗ ವ್ಯವಸ್ಥೆಯಿಂದ ಬಂದಿರೋದ್ರಿಂದ ಅವರಲ್ಲೊಂದು ಸಾಮಾಜಿಕವಾದ ಬದ್ಧತೆ ಇತ್ತು, ಸಾಮಾಜಿಕ ಕಳಕಳಿ ಇತ್ತು, ಸಾಮಾಜಿಕ ಮೌಲ್ಯಗಳಿತ್ತು. ಈ 3 ಗುಣಗಳು ಇರೋದ್ರಿಂದ ಅವರ ಅವಧಿ ಏನಿದೆಯಲ್ಲ, ಆ ಅವಧಿಯಲ್ಲಿ ಅವರು ಒಂದಷ್ಟು ನೆನಪಿಡತಕ್ಕಂತಹ ಕೆಲಸ ಮಾಡೋದಕ್ಕೆ ಸಾಧ್ಯ ಆಯಿತು. ಜನರಿಂದ ಜನರಿಗಾಗಿ NY ಹನುಮಂತಪ್ಪ. ವಕೀಲ ವೃತ್ತಿಯಲ್ಲದೆ ಹಲವು ಜನಪರ ಕೆಲಸ. ಕಾಯಕವೇ ಕೈಲಾಸ ಎನ್ನುತ್ತಿದ್ದ ನಿಷ್ಠಾವಂತ ನಾಯಕ. ಈ ಧೀಮಂತ ನಾಯಕ ವಕೀಲ್ ಸಾಬ್ ಅವರು ಜನರಿಗಾಗಿ ಹಲವು ಕಲ್ಯಾಣ ಯೋಜನೆಗಳನ್ನು ಜಾರಿಗೊಳಿಸಿ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸಿ ಸೈ ಎನಿಸಿಕೊಂಡಿದ್ದಾರೆ. ನಂತರದ ದಿನಗಳಲ್ಲಿ ಇವರು ಸರ್ಕಾರಿ ವಕೀಲರಾಗಿ ಸಹಕಾರ ಸಂಘ, ಬ್ಯಾಂಕುಗಳು,
ನಗರಸಭೆ ಇತ್ಯಾದಿ ಕಡೆಗಳಲ್ಲಿ ಕಾನೂನು ಸಲಹೆಗಾರರಾಗಿ, ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಅಧ್ಯಕ್ಷರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಕಾನೂನು ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕರ್ನಾಟಕ ರಾಜ್ಯ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಯಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ನಮ್ಮ ಭಾಗದಲ್ಲಿ ಅಂದರೆ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕೆ ಬಹಳ ಚಿರಪರಿಚಿತರಾಗಿರುವಂಥ ನಮ್ಮ ಸಮಾಜದ ಒಂದು ದೊಡ್ಡ ಹಿರಿಯ ಸ್ಥಾನದಲ್ಲಿರುವಂಥ ಒಬ್ಬ ಮುಖಂಡರವರು. ಆ ಮುಖಂಡರ ಜೊತೆಗೆ ಅವರ ಒಂದು ಸಾಮಾಜಿಕ ಕಳಕಳಿ, ನಮ್ಮ ಸಮಾಜದ ಮೇಲೆ ಏನು ಒಂದು ಕಳಕಳಿ ಇತ್ತಂದರೆ ತುಂಬ ಎಲ್ಲಿ ಆದರೂ ಕೂಡ ಮಾನ್ಯ ಹನುಮಂತಪ್ಪ ಅವರು ಜಸ್ಟಿಸ್ ಆಗಿ ಒಂದು ಸೇವೆ ಸಲ್ಲಿಸಿದ್ರೆ ಅದನ್ನು ಮೀರಿಸಿ ಹೊರಗಡೆ ಪ್ರದೇಶದಲ್ಲಿ ಕೂಡ ಅಂದರೆ ಹೊರಗಡೆ ಜೀವನದಲ್ಲಿ ಕೂಡ ಸಾರ್ವಜನಿಕ ಜೀವನದಲ್ಲಿ ಕೂಡ ಅದೇ ರೀತಿಯಾಗಿ ನ್ಯಾಯಯುತವಾಗಿ ಅವರೆಲ್ಲ ಕೂಡ ಅವರ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಬಡ ಕಕ್ಷಿಗಾರರ ಬಳಿಯಲ್ಲಿ ಫೀಸನ್ನ ತೆಗೆದುಕೊಳ್ಳದ ಲಾಯರ್ ಸಾಬ್, ನ್ಯಾಯಮೂರ್ತಿಯಾಗಿ ಅನೇಕ ಐತಿಹಾಸಿಕ ತೀರ್ಪುಗಳ ಸರದಾರ. ಚಳ್ಳಕೆರೆ ನಾಯಕನಹಟ್ಟಿ ಹತ್ರ ಕುದಾಪುರ ಅಂತಿದೆ. ಆ ಕುದಾಪುರದ ಹತ್ರ 10,000 ಎಕರೆ ಸರ್ಕಾರದಿಂದ ಪಡೆದು, ನಮ್ಮ ರಾಜ್ಯ ಸರ್ಕಾರದಿಂದ, ಅಂದರೆ ಅದರಲ್ಲಿ ನನ್ನ ತಮ್ಮಂದು ಪಾತ್ರ ಎನ್ ಎ ಗೋಪಾಲಕೃಷ್ಣ ಅವ್ರದ್ದು. ಅವರು